ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಏನು ಹೆಸರು, ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ರಾಯಚೂರ್ಲಿಂತ್ರ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ನಮ್ಮ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಹೇಳಿ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. 4/3. 4ನೇ ತಾರೀಕಾ? 3ನೇ ತಿಂಗಳು 2002 ಮೇಡಮ್. ಒಂದು ನಿಮಿಷ ಇರಿ. ಆಗಿಲ್ಲ ಕೇಳಿ, ಡೇಟ್ ಬರ್ತೀನಿ. 4/3/2002 ಅಲ್ವಾ? ಹ್ಞೂ ರೀ ಮೇಡಮ್. ಓಕೆ, ಸೋಮವಾರ ಮೇಡಮ್. ಓಕೆ. ಹುಟ್ಟಿದ ಟೈಮು? ಟೈಮು 4/3/2002. 2002 ರೀ. ಟೈಮಿಂಗು? ಟೈಮಿಂಗ್ಸ್ ಹೇಳಿ ಮೇಡಮ್. ಟೈಮಿಂಗು 11 ಗಂಟೆಗೆ ಮೇಡಮ್, ಸೋಮವಾರ. ಮಧ್ಯಾಹ್ನನಾ? ಮಧ್ಯಾಹ್ನ ಮೇಡಮ್, 11 ಗಂಟೆ. 11 ಗಂಟೆ AM. ಏನು ಮಾಡ್ತಾರೆ ನಿಮ್ಮ ಮಗ? ನನ್ನ ಮಗ ಈಗ ಇಂಜಿನಿಯರಿಂಗ್ ಮುಗಿಸಿ ಜಾಬ್ ಮಾಡಕತ್ತಾರ ಕಂಪ್ನಿ ಒಳಗೆ. ಗೌರ್ಮೆಂಟ್ ಜಾಬ್ ಆಗುತ್ತೆ ಮೇಡಮ್. ನೋಡಿ, ತುಲಾರಾಶಿ, ವೃಷಭ ಲಗ್ನ, ವಿಶಾಖ ನಕ್ಷತ್ರ ಬರುತ್ತೆ. ಅವ್ರಿಗೆ ನಡೀತಾ ಇರೋವಂಥ ಟೈಮ್ ಬಂದು 2010ರಿಂದ 2029ವರೆಗೂ ಶನಿ ದಶೆ ನಡೀತಾ ಇದೆ. ಇವಾಗ ಪ್ರೆಸೆಂಟು ಶನಿ ದಶೆಯಲ್ಲಿದ್ದಾರೆ ಅಂತ ಹೇಳ್ಬೋದು. ಲಗ್ನದಲ್ಲಿ ಶನಿ ರಾಹು ಇದ್ದಾರಮ್ಮ. ಲಗ್ನ ಬಂದು ವೃಷಭ ಲಗ್ನ, ಲಗ್ನಾಧಿಪತಿ ಶುಕ್ರ ಬಂದು ನಿಮ್ಮ ಮಗನಿಗೆ 11ನೇ ಮನೆ ಲಾಭಸ್ಥಾನದಲ್ಲಿದ್ದಾರೆ. ಬಟ್ ಈಗ ನಡೀತಾ ಇರೋ ಶನಿ ದಶೆ ಒಳ್ಳೆ ಟೈಮ್ ನಡೀತಿದೆ ಅಂತ ಹೇಳ್ಬೋದು. ಒಳ್ಳೆ ಟೈಮು. ಮತ್ತು ಗೌರ್ಮೆಂಟ್ ಕೆಲಸಕ್ಕೆ ಇವರು ಟ್ರೈ ಮಾಡಿದಾರಾ? ಎಕ್ಸಾಮ್ ಏನಾದರೂ ಬರೆದಿದ್ದಾರಾ? ಬರ್ದಿದ್ದಾರೆ ಮೇಡಮ್, ಇನ್ನೂ ಬಂದಿಲ್ಲ ರೀ. ಇನ್ನ ರಿಸಲ್ಟ್ ಬಂದಿಲ್ವಾ? ಇನ್ನೂ ಬಂದಿಲ್ಲ ಮೇಡಮ್. ಅದು ಏನು ಕೆಲಸಕ್ಕೆ ಎಕ್ಸಾಮ್ ಬರೆದಿದ್ದಾರೆ? ಇದಕ್ಕೆ ಬ್ಯಾಂಕಿನ ಕೆಲಸಕ್ಕೆ ಮೇಡಮ್. ಗೊತ್ತಾಗಿಲ್ಲ. ಏನು ಕೆಲಸಕ್ಕಮ್ಮ? ಬ್ಯಾಂಕಿನ ಕೆಲಸ ಮೇಡಮ್. ಬ್ಯಾಂಕಿನ ಕೆಲಸನಾ? ಹಾಂ, ಓಕೆ. ಇವಾಗ ಆಲ್ಟರ್ನೇಟ್ ಕೆಲಸ ಮಾಡ್ತಿದ್ದಾರೆ, ಓಕೆ. ಬಟ್ ಎಕ್ಸಾಮ್ 100% ಆಗುತ್ತೆ ಅಂತಲ್ಲ. ಸೂರ್ಯ ಬಂದು ಶನಿ ಮನೇಲಿ ಇರ್ತಾರೆ. ಯಾವುದಾದ್ರು ಕಂಪ್ಲೇಂಟ್ ಆಗಿತ್ತಾ ನಿಮ್ಮ ಮನೇಲಿ ನಿಮ್ಮ ಮಗನ ಮೇಲೆ? ಇಲ್ಲ ಮೇಡಮ್, ಇಲ್ಲ ಮೇಡಮ್. ಆ ಥರ ಯಾವುದೂ ಆಗಿಲ್ವಾ? ತಂದೆ ಇದ್ದಾರಾ ಮಗನಿಗೆ? ಮೇಡಮ್, ಅವರು ಜಾಬ್ ಮಾಡ್ತಾರೆ, ಗೌರ್ಮೆಂಟ್ ಜಾಬ್ ಮಾಡ್ತಾರೆ. ಗೌರ್ಮೆಂಟ್ ಜಾಬ್ ಮಾಡ್ತಾರಾ? ಓಕೆ. ನಿಮ್ಮ ಮಗನ ಜಾತಕದಲ್ಲಿ ಕುಜ ಕೆಟ್ಟಿದ್ದಾನೆ. ಹಾಗಾಗಿ ಈಗ ನಡೀತಾ ಇರೋ ಶನಿ ದಶೆ ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಕೆಲಸ ಆಗ್ಬೋದು, ಆದರೆ 90% ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸೂರ್ಯ ಬಂದು ತುಂಬ ಚೆನ್ನಾಗಿದ್ದಾನೆ, 11ನೇ ಮನೇಲಿದ್ದಾನೆ. ಬಟ್ ಎಲ್ಲೋ ಒಂದು ಕಡೆ 10ನೇ ಮನೇಲಿದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ಶನಿ ದಶೆ ನಡೀತಾ ಇದೆ. ಲಗ್ನದಲ್ಲಿ ರಾಹು ಕೂಡ ಇದ್ದಾನೆ. ಬಟ್ ಕೆಲಸ ಆಗತ್ತೆ ಅಂತ ಹೇಳುತ್ತೆ, ಜಾತಕ ನೋಡಿದಾಗ ಆಗುತ್ತೆ ಅಂತ ಹೇಳುತ್ತೆ. ಆದರೆ ಈ ಶನಿ ದಶೆಯಲ್ಲಿ ಈ ಭುಕ್ತಿಗಳು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಕುಜ ಕೆಟ್ಟಿದ್ದಾನೆ. ಗುರು ಧನಸ್ಥಾನದಲ್ಲಿದ್ದಾನೆ. 90% ಆಗ್ಬೋದು. ಅದಕ್ಕೆ ಅಂತಲೇ ಕೆಲವೊಂದು ನಮ್ಮಲ್ಲಿ ಸ್ಟೋನ್ ಸಿಗುತ್ತೆ, ಒಂದು ಬ್ರೇಸ್ಲೆಟ್ ಯೂಸ್ ಮಾಡಿ. ಈ ಸತಿ ಆಗಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಎಕ್ಸಾಮ್ ಬರೆಸಿ, ಅದು ಖಂಡಿತ ಆಗುತ್ತೆ ಅಂತ ಹೇಳುತ್ತೆ. ಯಾಕಂದರೆ 29 ಒಳಗಡೆ ಎಕ್ಸಾಮ್ ಬರೆದ್ರೆ ಖಂಡಿತ ಆಗುತ್ತೆ. ಇನ್ನೊಂದು ಎಕ್ಸಾಮ್ ರಿಟರ್ನ್ ಬರೆಸಿ, ಈ ಸತಿ ಆಗಿಲ್ಲ ಅಂದರೆ ಇನ್ನೊಂದು ಎಕ್ಸಾಮ್ ಬರೆಸಿ, ಅದರಲ್ಲಂತೂ 100% ಆಗ್ತಾರೆ. ಬಟ್ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ನಿಮ್ಮ ಮನೇಲಿ ಯಾವುದಾದ್ರೂ ಪ್ರಾಪರ್ಟಿ ತೊಗೊಂಡಿರೋದು ಮಾರಿದ್ದೀರಾ? ಇಲ್ಲ ಮೇಡಮ್, ನಾವು ಕಟ್ಕೊಂಡಿದ್ದೀವಿ ಮೇಡಮ್. ಕೊಂಡ್ಕೊಂಡಿದ್ದೀರಾ? ಇನ್ನೊಂದು ತಗೋಬೇಕಂತ ಅನ್ನಕತ್ತೀವಿ ಮೇಡಮ್. ಮಗ್ಳೈತಿ ತಗೋಬೇಕಂತ. ಆ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ನಿಮ್ಮ ಮಗನ ಜಾತಕದಲ್ಲಿ ಸ್ವಲ್ಪ ಪ್ರಾಪರ್ಟಿ ಮೇಲೆ ಲಿಟಿಗೇಷನ್ ಆಗಿರ್ಬೋದು, ಏನಾದರೂ ತೊಂದರೆಗಳಾಗಿರ್ಬೋದು, ಇಂಥದ್ದು ಕಾಡುತ್ತೆ ಅಂತ ಹೇಳುತ್ತೆ. ಬಟ್ ಶುಕ್ರ ಬಂದು ತುಂಬ ಚೆನ್ನಾಗಿದ್ದಾನೆ, 11ನೇ ಮನೇಲಿದ್ದಾನೆ. ಬಟ್ ಲವ್ ಮ್ಯಾರೇಜ್ ಆಗ್ಬೋದು, 2 ಮದುವೆ ಆಗ್ಬೋದು ಅಂತ ಹೇಳುತ್ತೆ ನಿಮ್ಮ ಮಗನಿಗೆ. ಮ್ಯಾರೇಜ್ ವಿಷಯ ಅಂತ ಬಂದಾಗ ಮ್ಯಾರೇಜ್ ವಿಷಯದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ. 2 ಮದುವೆ ಆಗುತ್ತೆ ಅಂತ ಹೇಳುತ್ತೆ ಜಾತಕ. ಬಟ್ ಕೆಲಸ ಅಂದಾಗ ಟ್ರೈ ಮಾಡಿ. ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ತೊಗೊಳ್ಳಿ, ಕಳಿಸ್ಕೊಡ್ತೀವಿ, ಅದನ್ನು ಯೂಸ್ ಮಾಡಿ, ಖಂಡಿತ ಆಗುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಮನೆಗೆ ತಲುಪಿಸ್ತಾರೆ ಮೇಡಮ್. ಹೇಳ್ದಂಥ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಎಸ್, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ. ಓಕೆ, ಕಟ್ ಆಗಿದೆ ಮೇಡಮ್. ನೀವು ಹೇಳಿದ್ರಿ 18ನೇ ತಾರೀಕು ಯಾವ ರೀತಿ ಸ್ವಲ್ಪ ಡೇಂಜರ್ ಇದೆ ಅಂತ ಹೇಳಿ. ಹೌದು, ಯಾವ 18 ಅಂತ ಬಂದಾಗ ನೋಡಿ 18 ಪಾಸ್ ಆಗುತ್ತೆ ಅಂತ ಹೇಳಿದೆ. ಈ 18 ಪಾಸ್ ಆಗಿರೋದ್ರಿಂದ ಯಾರೆಲ್ಲ 18ನೇ ತಾರೀಕಲ್ಲಿ ಹುಟ್ಟಿರ್ತೀರಾ ಈ ತಿಂಗಳಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. 8ನೇ ತಿಂಗಳಲ್ಲಿ, ಯಾಕಂದರೆ ನಾನು ಫಸ್ಟ್ ಹೇಳ್ತಾ ಇದ್ದೆ 8ನೇ ತಿಂಗಳಲ್ಲಿ ಭಾಳ ಅನಾಹುತಗಳಾಗತ್ತೆ ಅಂತ. ಪ್ರಯಾಣದ ವಿಷಯ ಅಂತ ಬಂದಾಗ ಖಂಡಿತ ಹೇಳ್ತೀನಿ. ಯಾಕಂದರೆ ಹಬ್ಬದ ಟೈಮು ಅಲ್ಲಿ ಇಲ್ಲಿ ಓಡಾಡೋದು ಗಡಿಬಿಡಿ, ಅಲ್ಲಿ ಹೆಂಗಸರಾಗಿರ್ಬೋದು ಗಂಡಸರಾಗಿರ್ಬೋದು ಏನೋ
ಏನೋ ಒಂದು ತರಕ್ಕೆ ಮಾಡೋಕ್ಕೆ ಅಂತ ಓಡಾಡ್ತಿರ್ತೀರ. ಅದರಲ್ಲೂ ನೀವೇ ವೆಹಿಕಲ್ ಏನಾದರೂ ಡ್ರೈವ್ ಮಾಡ್ತಿದ್ರೆ ಖಂಡಿತ ತುಂಬ ಕೇರ್ಫುಲ್ಲಾಗಿ ತುಂಬ ಹುಷಾರಾಗಿರಬೇಕಾಗತ್ತೆ. ನಿಮ್ಮ ಡ್ರೈವಿಂಗಲ್ಲಿ ಕಾನ್ಸಂಟ್ರೇಷನ್ ಇರಲಿ. ಯಾಕಂದರೆ ಓದೋದ್ರ ಬಗ್ಗೆ ಹೇಗೆ ನಾವು ಮುಂದೆ ಹೋಗಬೇಕು ಅಂತ ಓದ್ತಿರ್ತೀವೋ ನಿಮ್ಮ ಡ್ರೈವಿಂಗ್ ಕೂಡ ಅದೇ ರೀತಿ ಇರಬೇಕಾಗುತ್ತೆ. ತುಂಬ ಕೇರ್ಫುಲ್ಲಾಗಿರಿ. 18ನೇ ತಾರೀಕಲ್ಲಿ ಹುಟ್ಟಿರೋರಂತೂ ತುಂಬ ಕೇರ್ಫುಲ್ಲಾಗಿರಿ. ನಿಮ್ಮ ಕುಟುಂಬದಲ್ಲೂ ಕೂಡ ಏನಾದರೂ ತೊಂದರೆಗಳಾಗ್ಬೋದು. ನಿಮಗೆ ಅಂತ ಬಂದಾಗ ನಿಮಗೆ ಅಂತಲೇ ಅಲ್ಲ, ಕುಟುಂಬವನ್ನು ಸಹ ನೋಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ಕುಟುಂಬದಲ್ಲಿ ಸಣ್ಣ ಮಕ್ಕಳು 18ನೇ ತಾರೀಕವರಾಗಿರ್ಬೋದು, 8ನೇ ತಾರೀಕವರಾಗಿರ್ಬೋದು, ಈ ಥರ ಇದ್ದಾಗ ಈ ಡೇಟ್ಗಳಲ್ಲಿ ಮನೇಲಿ ಏನಾದರೂ ಇನ್ಸಿಡೆಂಟ್ ಆಗೋದು, ಅನಾಹುತಗಳಾಗೋದು, ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ. ಎಲ್ಲಾದರೂ ಪ್ರಯಾಣ ಬೆಳೆಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಿ. ಸಣ್ಣ ಪುಟ್ಟ ಜಗಳಕ್ಕೆ ಹೋಗಬೇಡಿ. ಯಾಕಂದರೆ ಡೇಟು ತುಂಬ ಬ್ಯಾಡ್ ಆಗಿರೋದ್ರಿಂದ ತುಂಬ ಹುಷಾರಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಸ್, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್. ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕರೆ ನೋಡಕತ್ತೀನಿ, ನೀವು ಕೊಡ್ತಾನಲ್ಲ. ಓಕೆ, ಟಿವಿ ನೋಡಿ ಮಾತಾಡಬೇಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಹಲೋ ಹೇಳಿ, ಯಾರ ಬಗ್ಗೆ ಕೇಳಬೇಕು? ಡೇಟ್ ಆಫ್ ಬರ್ತು ಹಲೋ, ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ರಿ. ಹೇಳಿ ಡೇಟ್ ಆಫ್ ಬರ್ತು. ಹಲೋ ಸರ್, ಟಿವಿ ನೋಡಿ ಮಾತಾಡಬೇಡಿ, ವಾಲ್ಯೂಮ್ ಡೌನ್ ಮಾಡಿ, ಇಲ್ಲ ಕಾಲ್ ಕಟ್ ಆಗುತ್ತೆ. ಯಾರ ಬಗ್ಗೆ ಕೇಳ್ಬೇಕು? ಡೇಟ್ ಆಫ್ ಬರ್ತ್ ಹೇಳಿ. ನಾ ಈಗ ಅವರು ಮಾತಾಡುವಾಗ ನೀವು ನಿಂದ್ರ ಕೇಳಿಸ್ಲಿಲ್ಲ. ಅಲ್ರಿ, ಈಗ ನಾ ಮೇಡಮ್ ಅವ್ರ ಕೂಡ ಮಾತಾಡ್ಬೇಕಂದ್ರೆ